ಸುಹೃದಾಮಪ್ಯವಾಚೀನ. ಮಹನೀಚ ವ್ಯಕ್ತಿ ಧರ್ಮವನ್ನು ಬಿಟ್ಟಿದ್ದಾನೆ, ಸುಳ್ಳು ಹೇಳ್ತಾನೆ, ಯಾವಾಗಲೂ ಇನ್ನೊಬ್ಬರ ಗೆಳೆಯರ ಮಾತನ್ನ ಮನಸ್ಸನ್ನ ಮುರಿತಾನೆ, ಅವರನ್ನ ಸಿಟ್ಟಿನ ವಶದಲ್ಲಿದ್ದಾನೆ, ದುಷ್ಟ ಸ್ವಭಾವದಲ್ಲಿದ್ದವ, ಸ್ವಭಾವದಿಂದಲೇ ಪಾಪವನ್ನು ಮಾಡ್ತಾನೆ. ತೃಣೈಶ್ಚನ್ನ ಇವೋರಗ, ಮೇಲೆ ನೋಡುವುದಕ್ಕೆ ಏನೋ ಮೆತ್ತಗೆ ಮಾತಾಡಿದರೂ ಕೂಡ ಅದು ಹುಲ್ಲು ಹಾಕಿದ ಹಾವು ಇದ್ದಂತೆ. ಹುಲ್ಲಿನ ಮಧ್ಯದಲ್ಲಿ ಹಾವಿದೆ ಅಂತ ಕಾಲಿಟ್ರೆ ಅದು ಹಿತವ ಅಲ್ಲ, ಅದು ಹಾವು ಕಚ್ಚೇ ಬಿಡುತ್ತೆ. ಹಾಗಿದೆ ದುರ್ಯೋಧನ. ಆದ್ದರಿಂದ ತೃಣೈಶ್ಚನ್ನ ಯವೋರಗ ದುರ್ಯೋಧನೋ ಹಿ ಯತ್ಸೇನಃ, ದುರ್ಯೋಧನೋ ಹಿ ಯತ್ಸೇನಃ ಸರ್ವಥಾ ವಿದಿತಸ್ತವ. ಆದ್ದರಿಂದ ಅವನ ಸೇನೆ ಏನು, ಅವನ ದೌರ್ಜನ್ಯವೇನು, ಇದೆಲ್ಲ ನಿನಗೆ ಗೊತ್ತು. ಆದ್ದರಿಂದ ಯತ್ಶೀಲೋ ಯತ್ ಸ್ವಭಾವಶ್ಚ ಯದ್ಬಲೋ ಯತ್ ಪರಾಕ್ರಮ ಪುರಾ ಪ್ರಸನ್ನ ಕುರವಃ ಸಹಪುತ್ರಸ್ತಥಾ ವಯಂ. ಹಿಂದೆ ನಾವೆಲ್ಲ ಇದ್ವಲ್ಲ, ಅವರ ಜೊತೆಗೆ ಕೂಡಿದ್ವಿ, ನಮಗೇನು ರಾಜ್ಯವಿತ್ತ ಪ್ರತ್ಯೇಕವಾಗಿ ಇಲ್ಲ, ಯಾವ ರಾಜ್ಯವಿರಲಿಲ್ಲ, ಏನಿಲ್ಲ, ಯಾವ ಅಧಿಕಾರವಿಲ್ಲ, ರಾಜ್ಯವಿಲ್ಲ, ಸುಮ್ಮನೆ ರಾಜರ ಜೊತೆಗೆ ಕೂಡಿಕೊಂಡು ನಾವು ಇದ್ದದ್ದು. ಹಾಗೆ ಕಾಲ ಕಲಿಯೋಣ. ಇಂದ್ರ ಜ್ಯೇಷ್ಠ ಇವ ಭೂಮ, ಇಂದ್ರ ಮುಖ್ಯ, ಅವನೇ ಜ್ಯೇಷ್ಠನಾಗಿ ಅವನಿಗೆ ರಾಜ್ಯವಿದ್ದು ಉಳಿದವರೆಲ್ಲರೂ ಇರುವಂತೆ ದುರ್ಯೋಧನನಿಗೆ ರಾಜ್ಯವಿರಲಿ, ನಾವು ಅವನ ಜೊತೆಗೆ ಸೇರಿಕೊಂಡು ಬರ್ತೇವೆ. ದುರ್ಯೋಧನಸ್ಯ ಕ್ರೋಧೇನ ಭರತ ಮಧುಸೂದನ ಧಕ್ಷ್ಯಂತೆ. ದುರ್ಯೋಧನನ ಸಿಟ್ಟು ಬಂದರೆ ಇಡೀ ಭೂಮಂಡಲವೆಲ್ಲ ಸುಟ್ಟು ಭಸ್ಮವಾದೀತು. ಆದ್ದರಿಂದ ನಾವು ಅವನ ಸಿಟ್ಟಿಗೆ ಬಲಿಯಾಗುವುದು ಬೇಡ. ತಸ್ಮಾನ್ ಮೃದು ಶನೈರ್ಬ್ರೂಯಾ. ಒಟ್ಟಾರೆ ಇನ್ನೊಮ್ಮೆ ಹೇಳ್ತೀನಿ ಕೃಷ್ಣ, ಭೀಮನ್ ಜೊತೆಗೆ ದುರ್ಯೋಧನನ ಜೊತೆಗೆ ನೀನು ಮೃದುವಾದ ಮಾತುಗಳನ್ನಾಡು, ಕೋಪದಿಂದ ಮಾತಾಡಬೇಡ, ಸಿಟ್ಟಿನಿಂದ ಮಾತಾಡಬೇಡ, ಯುದ್ಧವಕ್ಕೆ ಅಣಿ ಮಾಡಬೇಡ. ಅಪಿ ದುರ್ಯೋಧನಂ ಕೃಷ್ಣ ಸರ್ವೇ ವಯಮಧಶ್ಚರಃ ನೀಚೈರ್ಭೂತ್ವಾನುಯಾಸ್ಯಾಮಃ ಮಾಸ್ಮನೋ ಭರತಾನಶನ್. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಈ ಶ್ಲೋಕದ ಅಭಿಪ್ರಾಯವನ್ನ ಎತ್ತಿ ಹೇಳ್ತಾರೆ. ಅಪಿ ದುರ್ಯೋಧನಂ ಕೃಷ್ಣ ಸರ್ವೇ ವಯಮಧಶ್ಚರಃ. ದುರ್ಯೋಧನನೇ ಮೇಲೆ ಹೋಗಿ, ಅವನೇ ಮೇಲೆ, ನಾವೆಲ್ಲ ಕೆಳಗೆ ಇರೋಣ, ಅವನೇ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ, ನಾವೆಲ್ಲ ಅವನಿಗೆ ಸೇವಕರಾಗಿರೋಣ ಅಂತ ಭೀಮಸೇನ ದೇವರು ಹೇಳಿ, ನೀಚೈರ್ಭೂತ್ವ ಅನುಯಾಸ್ಯಾಮಃ ಮಾಸ್ಮನೋ ಭರತ ನಶನ್. ಭರತ ವಂಶದವರು, ಕೌರವರು, ಪಾಂಡವರು ಯಾರೂ ಸಾಯುವುದು ಬೇಡ. ವಾಸುದೇವ ತಥಾ ಕಾರ್ಯಂ ನಕುರೂನ್ ಅನಯ ಸ್ಪೃಶೇ. ನಮಗೆ ಅನ್ಯಾಯ ಮುಟ್ಟಿತು ಅಂತಾಗುವುದು ಬೇಡ, ಅನ್ಯಾಯದ ಸ್ಪರ್ಶದಿಂದ ನಾವು ಹಾಳಾದೆವು ಅಂತಾಗುವುದು ಬೇಡ. ನ್ಯಾಯವನ್ನೇ ಪಾಲಿಸೋಣ, ಅವರ ಜೊತೆಗೆ ಪ್ರೀತಿಯಿಂದ ಇದ್ದು ಬಿಡೋಣ, ಏನಾದರೂ ಆಗಲಿ. ಅಹಮೇತದ್ ಬ್ರವೀಮ್ಯೇವಂ ರಾಜಾಚೈವ ಪ್ರಶಂಸತೆ. ನಾನಂತೂ ಹೀಗೆ ಹೇಳ್ತಿದ್ದೀನಿ, ನಾನು ಹೇಳಿದ ಮಾತನ್ನ ಧರ್ಮರಾಜನಿಗೆ ಹಾಲಿನಲ್ಲಿ ಸಕ್ಕರೆ ಹಾಕಿದಂತೆ ಆಗತ್ತೆ, ಆನಂದವಾಗತ್ತೆ. ಆದ್ದರಿಂದ ಧರ್ಮರಾಜನಿಗೆ ಒಂದು ಮಾತು, ನನ್ನ ಜೀವನದ ಒಂದು ಮಾತಿನಿಂದಾದರೂ ಅವನಿಗೆ ಸಂತೋಷವಾಗಲಿ ಅಲ್ಲ. ಆದ್ದರಿಂದ ರಾಜಾಚೈವ ಪ್ರಶಂಸತಿ. ಅರ್ಜುನೋ ನೈವ ಯುದ್ಧಾರ್ಥಿ, ಅರ್ಜುನನಿಗೂ ಯುದ್ಧದ ತಿನಿಸಿಲ್ಲ, ಆದ್ದರಿಂದ ಅವನಿಗೇನು ಬೇಕಾಗಿಲ್ಲ. ಭೂಯಸೈಹಿ ದಯಾರ್ಜುನೇ. ಅರ್ಜುನನಿಗೆ ಭಾರೀ ದಯೆ ಅಂತ ಪ್ರಸಿದ್ಧವಲ್ವೇನು, ಆದ್ದರಿಂದ ಸಾಕು. ನಾನು ಧರ್ಮರಾಜ ಅರ್ಜುನ 3 ಜನ ಇದ್ದೇವೆ, ನಮ್ಮೆಲ್ಲರಿಗೆ ಒಪ್ಪಿಗೆ ಇದೆ ಅಂತಾದ ಮೇಲೆ ಇನ್ನೇನಿದೆ, ಆದ್ದರಿಂದ ಯುದ್ಧವೇ ಬೇಡ ಅಂತ ಹೇಳಿ ಕೃಷ್ಣನಿಗೆ ತನ್ನ ಅಭಿಪ್ರಾಯವನ್ನ ಒಂದೇ ಸಮನೆ ಹೇಳಿ ಮುಗಿಸಿದ ಭೀಮಸೇನ. ಇಡೀ ಅಧ್ಯಾಯದಲ್ಲಿ ಭೀಮಸೇನನ ಅಭಿಪ್ರಾಯವಾದರೆ ಕೃಷ್ಣ ಅವಾಕ್ಕಾದ ಅಂದರೆ ಅವಾಕ್ಕಾದಂತೆ ತೋರಿಸಿದ. ಅವಾಕ್ಕಾದ ಪರಮಾತ್ಮ, ಅರೇ ಏನಿದು ಚಕಿತ, ಎಷ್ಟು ಚಕಿತ ಅಂದರೆ ಅದಕ್ಕೆ ಊಹೆ ಮಿತಿ ಇಲ್ಲ, ಅಷ್ಟು ಅದ್ಭುತವಾಗಿ. ಅಭೂತಪೂರ್ವಂ ಭೀಮಸ್ಯ ಮಾರ್ದವೋಪಹಿತಂ ವಚ ಗಿರೇರಿವ ಲಘುತ್ವಂ ತಚ್ಛೀತತ್ವಮಿವ ಪಾವಕೆ. ದೊಡ್ಡ ಬೆಟ್ಟ ಹತ್ತಿಯಂತೆ ಹಗುರಾಗೋದು ಸಾಧ್ಯವಾ? ಉರಿಯುವ ಕೆಂಡ ಕಾಲಾನಲ ಅದು ತಣ್ಣಗಾಗುವುದು ಸಾಧ್ಯವಾ? ಹಾಗಾಯಿತು ಭೀಮಸೇನ ಈಗ ಮೆತ್ತಗಾಗಿ ಮಾತಾಡ್ತಾನೆ ಅಂದ್ರೆ. ಇಂಥ ಮೃದು ಮಾತುಗಳು ಭೀಮನ ನಾಲಿಗೆಯಲ್ಲಿ ಹುಟ್ಟಿದ ಆರಭ್ಯ ಬಂದಿಲ್ಲ ಕೌರವರ ವಿಷಯದಲ್ಲಿ. ಕೌರವರ ಕುರಿತಾಗಿ ಈ ತರಹ ಒಂದು ದಿನ ಈ ಮಾತು ಬಂದಿಲ್ಲ. ಈ ಹೊತ್ತಿನಲ್ಲಿ ಯಾಕೆ? ಅಭೂತಪೂರ್ವ, ಹಿಂದೆಂದೂ ಇಲ್ಲದಂತಹ ಮಾರ್ಧವದ ಮಾತು ಯಾಕೆ ಬಂದ? ಹಾಗಾದರೆ ಅವನಿಗೆ ಯುದ್ಧ ಬೇಡವಾಗಿದೆಯೋ ಅಂತನ್ನುವಂತೆ ಯುದ್ಧಕ್ಕೆ ಪ್ರಚೋದನೆಯನ್ನು ಮಾಡುವುದಕ್ಕಾಗಿ ಕೃಷ್ಣ ಸಂತೇಜಯನ್, ಅವನ ಉತ್ಸಾಹವನ್ನು ವರ್ಧನ ಮಾಡುವುದಕ್ಕಾಗಿ, ಸಿಟ್ಟು ಕೆರಳಿಸುವುದಕ್ಕಾಗಿ, ಒಳಗಿರುವ
ಶಾಂತವಾಗಿ ಉಪಸಂತಿತವಾದ ಆ ಸಿಟ್ಟು, ಕ್ರೋಧಾನಲ ಅದನ್ನು ಎಬ್ಬಿಸುವುದಕ್ಕಾಗಿ ಮಾತರಿಶ್ವೇವ ಪಾವಕಂ, ಬೆಂಕಿಯನ್ನು ಹೊತ್ತಿಸುವುದಕ್ಕೆ ಗಾಳಿ ಉತ್ತಾರಲ್ಲ, ಹಾಗೆ ಕೃಷ್ಣ ಪರಮಾತ್ಮ ಭೀಮನಿಗೆ ಉತ್ತರವನ್ನು ಕೊಡ್ತಾನೆ. ಹೇಳ್ತಾನೆ, ತ್ವಮನ್ಯದಾ ಭೀಮಸೇನ ಯುದ್ಧಮೇವ ಪ್ರಶಂಸಸೆ. ಅಯ್ಯ ಭೀಮ, ಅಂದಿನಿಂದ ನಾನು ನೋಡ್ತಾ ಇದ್ದೀನಿ, ಯುದ್ಧವೇ ಬೇಕು, ಯುದ್ಧವಾಗಲೇಬೇಕು, ಯುದ್ಧವಾಗಿ ರಾಜ್ಯ ಸಿಗಲೇಬೇಕು ನಮಗೆ. ಅವರು ನಮಗೆ ಮಾಡಿದ ಅನ್ಯಾಯ ಒಂದಲ್ಲ ಎರಡಲ್ಲ, ಅದಕ್ಕೆ ಸರಿಯಾದ ಶಿಕ್ಷೆ ಅವರ ಪ್ರಾಣಾಂತಿಕ ಶಿಕ್ಷೆ ಅಂತಾಗಿ ನೀನು ಎಷ್ಟಾಗಿ ಮಾತಾಡ್ತಾ ಇದ್ದಿ. ಈಗ ಯಾಕೆ ಈ ಮಾರ್ಧವ? ಯುದ್ಧ ಪ್ರಸಂಗ ಬಂದಿದೆ, ಈಗ ನಿನಗೆ ಭಯವಾಯಿತಾ? ಭಯದಿಂದ ನೀನು ಬೇಡ ಅಂತ ಇದ್ದೀಯಾ? ವಧಾಭಿನಂದಿರ ಕ್ರೂರಾನ್ ಧಾರ್ತರಾಷ್ಟ್ರಾನ್ ವಿಮರ್ದಿಷು ನಚ ಸ್ವಪಿಷಿ. ಒಂದು ದಿನ ಮಲಗಲಿಲ್ಲ ನೀನು. ದುರ್ಯೋಧನಾದಿಗಳನ್ನು ಎಂದು ಕೊಂದೇವು ಅಂತ ಹೇಳಿ ಕಾಯ್ತಾ ಕೂತ ನಿನ್ನ ಆ ಮುಷ್ಟಿ, ನಿನ್ನ ಆ ಗದೆ, ನಿನ್ನ ಕಣ್ಣು, ನಿದ್ರೆಯನ್ನೇ ಕಾಣದ ನಿನ್ನ ಕಣ್ಣು ನಚ ಸ್ವಪಿಷಿ ಜಾಗರ್ಷಿ, ಯಾವಾಗಲೂ ಎಚ್ಚರವಿರ್ತಿ. ನ್ಯುಬ್ಜ ಶೇಷೆ ಪರಂತಪ, ಕೆಳಗೆ ತಲೆ ಮಾಡಿಕೊಂಡು ನೀನು ಮಲಗುತ್ತಿ, ಕೆಳಗೆ ತಲೆ ಮಾಡಿಕೊಂಡು ನೀನು ಮಲಗುತ್ತಿ, ಔಚಿಕೊಂಡು ಮಲಗುತ್ತಿ. ಮೊಣಕಾಲು ಊರಿ ಕೈಗಳನ್ನು ಒಳಗೆ ಹಾಕಿ ನೀನು ತಲೆ ಕೆಳಗೆ ಮಾಡಿ ಬುಸುಗುತ್ತಾ ಮಲಗುತ್ತಿ ನೀನು. ಜಾಗರ್ಷಿ ನ್ಯುಬ್ಜ ಶೇಷೆ ಪರಂತಪ ಘೋರಾಮಶಾಂತಾಂ ಋಷತಿಂ ಸದಾ ವಾಚಂ ಪ್ರಶಂಸಸೆ. ಘೋರವಾದ ಮಾತುಗಳನ್ನಾಡುವುದು ನಿನ್ನ ಸ್ವಭಾವ. ಅಪಿತ್ವಾಂ ಕೇಚಿದುನ್ಮತ್ತಂ ಮನ್ಯಂತೆ ಅತದ್ವಿದೋ ಜನಾಃ ಏಕಾಂತೆ ನಿಶ್ವಸಂಶೇಷೆ. ಏಕಾಂತದಲ್ಲಿ ಬುಸುಗುತ್ತಾ ನೀನು ಮಾತಾಡ್ತಾ ಇರುವಾಗ ನಿನ್ನನ್ನು ನೋಡಿ ಏನೋ ಬುದ್ಧಿಗೇಡಿ, ಇವನು ಉನ್ಮತ್ತ, ತಲೆ ತಿರುಕ, ಬುದ್ಧಿ ಇಲ್ಲ, ವಿವೇಕವಿಲ್ಲ ಅಂತ ಜನ ತಿಳಿತಾ ಇರಬೇಕು. ಯಾರಿಗೆ ನಿನ್ನ ಹಿನ್ನೆಲೆ, ನಿನ್ನ ಸ್ವಭಾವ, ನಿನ್ನ ಹಿಂದಿನ ಇತಿಹಾಸ ಎಲ್ಲ ಗೊತ್ತಿಲ್ಲ, ಅವರೆಲ್ಲ ಹಾಗೆ ಅನ್ಕೋಬೇಕು. ಆರುಜ್ಯ ವೃಕ್ಷಾನ್ ನಿರ್ಮೂಲಾನ್ ಗಜ ಪರಿರುಜನ್ನಿವ. ನೀನು ಓಡಾಡುವುದಕ್ಕೆ ಹೊರಟಾಗ ಮಧ್ಯದಲ್ಲಿ ಬರುವ ಗಿಡಗಳು ತಲ್ಲಣಿಸಿ ಕೆಳಗೆ ಬೀಳ್ತಿತ್ತು. ಇಷ್ಟು ಅದ್ಭುತವಾಗಿ ನಿನ್ನ ಪರಾಕ್ರಮದಿಂದ ನಿನ್ನ ಗಮನವಿತ್ತು. ನಿಷ್ಠನನ್ ಪರಿಧಾವಸಿ, ಭೂಮಿಯನ್ನ ಕುಟ್ಟಿ ನಡೀತಾ ಇದ್ದಿ. ಕಾಲು ಮೆತ್ತಗೆ ಇಟ್ಟೇ ಇಲ್ಲ, ಹಂಸ ಪಕ್ಷಿಯಂತೆ. ಭೀಮ ಇಟ್ಟಾನೆ ಕಾಲು ಅಂದ್ರೆ ಭೂಮಿ ಕೆಳಗಿರುವ ಗಜಗಳು, ಆನೆಗಳೆಲ್ಲ ಅಲ್ಲೋಲ ಕಲ್ಲೋಲವಾಗಬೇಕು. ಹಾಗೆ ನೀನು ಕಾಲು ಇಟ್ಟವ. ನಾಣ್ಯಂ ನಿಶಿ ದಿವಾಚಾಪಿ ಕದಾಚಿತ್ ಅಭಿನಂದಸಿ. ಎಂದೆಂದಿಗೂ ಕೌರವರ ಪಕ್ಷದವರನ್ನ, ಕೌರವರನ್ನ ಎಂದಿಗೂ ಪ್ರಶಂಸೆ ಮಾಡಿಲ್ಲ, ಸಂತೋಷಗೊಳಿಸಿಲ್ಲ. ಭ್ರುಕುಟಿ ಹುಬ್ಬುಗಂಟು ಅಂದು ಹಾಕಿದ್ದು ಇಂದಿಗೂ ಬಿಚ್ಚಿಲ್ಲ ಅದು. ಅಂಥ ಹುಬ್ಬುಗಂಟು ಇವತ್ತು ಓಷ್ಠೌಚ ವಿದಶನ್ಯವ. ನಿನ್ನ ತುಟಿಯನ್ನ ಯಾವಾಗಲೂ ಕಡದದ್ದೇ ಸತ್ಯ, ಯಾವಾಗಲೂ ಕೆಂಪು. ಹಲ್ಲು ಕಡಿದು ನೀನು ತುಟಿಯನ್ನ ಕೆಂಪು ಮಾಡಿದವ. ಸರ್ವಂ ತನ್ಮನ್ಯುಕಾರಿತಂ ಹಂತಾಹಂ ಗದಯ ಅಭ್ಯತ್ಯ ದುರ್ಯೋಧನ ಮಮರ್ಷಣಂ ಸತ್ಯೇನಾಲಭಸೆ ಗದಾಂ. ನಾನು ಸತ್ಯವನ್ನು ಮಾತಾಡಿದ್ದೇ ನಿಜವಾಗಿದ್ರೆ, ಇಷ್ಟು ದಿನಗಳವರೆಗೆ ಸತ್ಯವನ್ನು ಮಾತಾಡ್ತಾ ಇದ್ರೆ, ಇವತ್ತೂ ನಾನು ಸತ್ಯವನ್ನು ಮಾತಾಡ್ತೇನೆ. ನನ್ನ ಗದೆಯನ್ನು ಮುಟ್ಟಿ ನಾನು ಪ್ರತಿಜ್ಞೆ ಮಾಡ್ತೇನೆ, ದುರ್ಯೋಧನನ್ನು ಕೊಲ್ಲದೆ ಇರುವುದಿಲ್ಲ ಅಂತ ನೀನು ಅಂದು ಪ್ರತಿಜ್ಞೆ ಮಾಡಿದ್ದಿ. ಮರ್ತೋಯ್ತಾ ಅದು? ಆದ್ದರಿಂದ ಯುದ್ಧ ಕಾಲೇ ಉಪಸ್ಥಿತೆ. ಯುದ್ಧ ಕಾಲ ಬಂದಾಗ ಚೇತಂಸಿ ವಿಪರೀತಾನಿ. ಪ್ರಾಯ ಪರೀಕ್ಷೆ ಬಂದಾಗ ವಿದ್ಯಾರ್ಥಿಗಳಿಗೆ ಮನಸ್ಸೆಲ್ಲ ವ್ಯಾಕುಲವಾಗಿ ಬಿಡುತ್ತದೆ. ಪರೀಕ್ಷೆಯ ಉತ್ತರಗಳೆಲ್ಲ ಮರ್ತೋದಂತಾಗತ್ತೆ, ಭಯ ಸೇರಿಕೊಳ್ಳತ್ತೆ, ಏನೇನೋ ಅಸ್ತವ್ಯಸ್ತವಾಗಿ ಅವ್ಯವಸ್ಥಿತವಾದ ಚಿತ್ತವಾಗಿ ಬಿಡುತ್ತದೆ. ಇದು ಹಾಗೆ ನಿನಗೂ ಈ ರೀತಿಯಾಗಿ ಯುದ್ಧದಲ್ಲಿ ಆಗ್ತಾ ಇದೆಯಾ? ಯತ್ವಾಂ ಭೀರ್ ಭೀಮ ವಿಂದತಿ. ನಿನಗೆ ಭಯ ಬರ್ತಾ ಇದೆಯಾ ಭೀಮ? ನಿನಗೂ ಭಯ ಬಂತ? ಹಾಗಾದರೆ ಸ್ವಪ್ನಾನ್ ಅಹೋಪಾರ್ಥ ನಿಮಿತ್ತಾನಿ ವಿಪರೀತಾನಿ ಪಶ್ಯಸಿ. ಏನಾದರೂ ನಿನಗೆ ಅಪಶಕುನವಾಯಿತಾ? ಆ ಅಪಶಕುನದ ಕಾರಣಕ್ಕಾಗಿ ನೀನು ಹೀಗೆ ಹಾಗಾದರೆ ಯುದ್ಧವಾಡೋದು ಬೇಡ, ನಮಗೆಲ್ಲ ಕೆಟ್ಟದ್ದಾಗೋದಿದೆ ಅಂತ ನಿನಗೆ ತೋರಿತಾ? ಅದಕ್ಕಾಗಿ ನೀನು ಈ ಸಮಸ್ಯೆಯಲ್ಲಿ ಬಿದ್ದೀಯಾ? ಹೇಳು. ಸ್ವಪ್ನಾಂತೆ ಜಾಗೃತಾಂತೆ ಚ ತಸ್ಮಾತ್ ಪ್ರಶಮಮಿಚ್ಛಸಿ. ಅದಕ್ಕಾಗಿ ನೀನು ಶಾಂತಿಯನ್ನು ಆರಿಸಿ ಹೋಗ್ತಾ ಇದ್ದಿ. ಉದ್ವೇಪತೇತೆ ಹೃದಯಂ ಮನಸ್ತೆ ಪ್ರತಿಸೀದತಿ ಉರುಸ್ತಂಭೋ ಗೃಹೀತೋಸಿ ತಸ್ಮಾತ್ ಪ್ರಶಮಮಿಚ್ಛಸಿ. ನಿನ್ನ ಎದೆ ಡಬಡಬ ಅಂತಂತ ಇದೆಯಾ? ಆ ಕಾರಣಕ್ಕಾಗಿ ನೀನು ಹಾಗಾದರೆ ಯುದ್ಧವಾಡಿದರೆ ನಮಗೆ ಸೋಲಾದೀತು, ಸತ್ತೋದೇವು, ನಮಗೆಲ್ಲ ಅಪಜಯವಾದೀತು, ಅಪಕೀರ್ತಿ ಬಂದೀತು ಅಂತನ್ನುವ ಕಾರಣಕ್ಕಾಗಿ ನೀನು ಹಿಮ್ಮೆಟ್ಟಿ ಹೋಗ್ತಾ ಇದ್ದೀಯಾ? ಅನಿತ್ಯಂ ಕೆಲ ಮರ್ತಸ್ಯ ಪಾರ್ಥಚಿತ್ತಂ ಚಲಾಚಲಂ. ಹೇಳಿ ಬರುವುದಿಲ್ಲ.
ಮನುಷ್ಯ ಎಷ್ಟೇ ದೃಢವಾದ ನಿರ್ಧಾರವನ್ನ ಡಿಟರ್ಮಿನೇಷನ್ ಇದ್ರೂ ಕೂಡ ಮನುಷ್ಯನ ಮನಸ್ಸು ಯಾವಾಗ ಏನಾಗತ್ತೆ ಹೇಳಲಿಕ್ಕಾಗುವುದಿಲ್ಲ, ಹೇಳಲಿಕ್ಕೇ ಸಾಧ್ಯವಿಲ್ಲ. ಎಂಥೆಂಥ ಜನರಿಗೆ ಎಂಥದ್ದಾಗಿದೆ. ಎಷ್ಟೆಷ್ಟೋ ವರ್ಷಗಳವರೆಗೆ ಜಿನ್ನಾ ಅವರಿಗೆ ಒಂದು ಮನಸ್ಸಿನಲ್ಲಿ, ಜಿನ್ನಾ ಅವರ ಚರಿತ್ರೆಯಲ್ಲಿ ನೋಡುವಾಗ ಹೇಳುತ್ತೆ, ದಶಮಾನಗಳಿಂದ ಒಂದು ತತ್ವವನ್ನು ಗಟ್ಟಿಯಾಗಿ ನಂಬಿ ಬಂದ ಜಿನ್ನಾ ಕೊನೆ ಗಳಿಗೆಗೆ ಪೂರ್ಣ ಬದಲಾಯಿಸಿಬಿಟ್ಟು. ಹಾಗೆ ಇಂಥ ನೂರಾರು ದೃಷ್ಟಾಂತಗಳು. ಹಾಗೆ ಇತಿಹಾಸದ ಪುಟಗಳಲ್ಲಿ ನೋಡ್ತೇವೆ, ಕೈಕೊಂಡ ನಿರ್ಧಾರಗಳು ಕೊನೆ ಹೊತ್ತಿಗೆ ಕೈ ಬಿಟ್ಟು ಹೋಗುತ್ತೆ. ಮನುಷ್ಯನ ಮನಸ್ಸು ಗಟ್ಟಿಯಾಗಿ ನಿಲ್ಲುವುದು ಸಾಧ್ಯವಿಲ್ಲ. ಮನಸ್ಸು ಎಲ್ಲ ವಸ್ತುಗಳ ಮೇಲೆ ಮನುಷ್ಯನ ನಿಯಂತ್ರಣವಿರಬಹುದು, ಆದರೆ ತನ್ನ ಮನಸ್ಸಿನ ಮೇಲೆ ಮನುಷ್ಯನಿಗೆ ನಿಯಂತ್ರಣ ಸರ್ವಥಾ ಇಲ್ಲ. ಇದು ಬಹಳ ಆಶ್ಚರ್ಯದ ಸಂಗತಿ. ಇಡೀ ಜಗತ್ತು ಜಗತ್ತಿನಲ್ಲಿ ಏನು ಪಂಚಮಹಾಭೂತಗಳೋ ಅವುಗಳನ್ನೂ ತಾನು ವಶದಲ್ಲಿ ಇಟ್ಕೋಬಹುದು, ಆದರೆ ತನ್ನ ಮನಸ್ಸಿನ ನಿರ್ಧಾರವನ್ನು ಮಾತ್ರ ತನ್ನಲ್ಲಿ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅನಿತ್ಯಂ ಕಿಲ ಮರ್ತ್ಯಸ್ಯ ಪಾರ್ಥಚಿತ್ತಂ ಚಲಾಚಲಂ ವಾತವೇಗ ಪ್ರಚಲಿತ ಅಷ್ಠೀಲ ಶಾಲ್ಮರೇರಿವ ತವೈಷಾ ವಿಕೃತ ಬುದ್ಧಿ. ಯಾಕೆ ನೀನು ಈ ರೀತಿಯಾಗಿ ನಿನಗೆ ವಿಕೃತವಾದ ಬುದ್ಧಿಯಾಗಿದೆ? ಬೆಟ್ಟವೇ ಸರಿದು ಹೋದಂತೆ ನನಗೆ ತೋರ್ತಾ ಇದೆಯಲ್ಲ, ಏನಿದು ನಿನ್ನ ನಿರ್ಧಾರ? ಅಚಲವಾದಂತಹ ನಿನ್ನ ಸಂಕಲ್ಪ ಇವತ್ತು ಚಲಿಸಿಬಿಟ್ಟಿದೆ. ನಚೈತದ ಅನುರೂಪಂತೆ, ಇದು ನಿನಗೆ ಯೋಗ್ಯವಲ್ಲ. ಆದ್ದರಿಂದ ಆಲೋಚನೆ ಮಾಡು, ಏನ್ ಮಾಡಬೇಕು ಅಂತ ಹೇಳು ಅಂತ ಭೀಮನಿಗೆ ಕೃಷ್ಣ ಹೇಳಿದರೆ, ಕೃಷ್ಣನಿಗೆ ಭೀಮಸೇನ ದೇವರು ಎಚ್ಚರದಿಂದ ಉತ್ತರ ಕೊಡ್ತಾರೆ. ಕೃಷ್ಣನಿಗೆ ಹೇಳ್ತಾರೆ, ಅನ್ಯಥಾ ಮಾಂ ಚಿಕಿರಿಷಂತಂ ಅನ್ಯಥಾ ಮನ್ಯಸೇಚ್ಯುತ. ಪರಮಾತ್ಮ ಕೃಷ್ಣ, ನಾನು ಏನೋ ಹೇಳಿದ್ದು, ನೀನು ಏನೋ ತಿಳಿದದ್ದು. ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಅನ್ಯಥಾ ಮಾಂ ಅರ್ಥಾತ್ ಭೀಮ ಆಡಿದ ಮಾತಿಗೆ ಕೃಷ್ಣ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು, ಜನ ಏನು ಅರ್ಥ ಮಾಡಿಕೊಳ್ತಾರೆ ಅಂತನ್ನುವುದನ್ನು ಕೃಷ್ಣ ಅಭಿಲಾಪ ಮಾಡಿ ತೋರಿಸಿದ, ಅದನ್ನು ಅನುವಾದ ಮಾಡಿ ತೋರಿಸಿದ. ಕೃಷ್ಣ ಅನುವಾದ ಮಾಡಿದ್ದಕ್ಕೆ ಕೃಷ್ಣ ಯಾರದನ್ನು ಅನುವಾದ ಮಾಡಿದ? ಜನ ಎಲ್ಲ ಏನು ಮಾತಾಡಬಹುದು ಅನ್ನುವುದನ್ನು ಅನುವಾದ ಮಾಡಿದ. ಆ ಮಾತಿಗೆ ಉತ್ತರ ಕೊಟ್ಟರೆ ಯಾರಿಗೆ ಉತ್ತರ ಕೊಟ್ಟಂತೆ? ಕೃಷ್ಣನಿಗಲ್ಲ, ಅದು ಜನರಿಗೆ ಉತ್ತರ ಕೊಟ್ಟಂತೆ. ಜನರಿಗೆ ಕೃಷ್ಣ, ಜನರ ಮಾತನ್ನ ಕೃಷ್ಣ ಹೇಳಿದರೆ ಭೀಮ ಉತ್ತರ ಕೊಟ್ಟದ್ದು ಜನರಿಗಾಯ್ತು. ಜನರಿಗೆ ಉತ್ತರವನ್ನು ಕೊಡ್ತಾ ಇದ್ದ ಭೀಮ. ಹೇಳ್ತಾನೆ, ಅನ್ಯಥಾ ಮಾಂ ಚಿಕಿರಿಷಂತಂ, ನಾನೇನೋ ಒಳ್ಳೆಯದಾಗಲಿ ನನ್ನಿಂದಾಗಿ ಕೆಟ್ಟದ್ದಾಯಿತು ಅಂತ ಆಗೋದು ಬೇಡ ಅಂತ ನಾನು ಪ್ರಯತ್ನ ಮಾಡಿದರೆ ನನ್ನನ್ನು ದುರ್ಬಲ ಅಂತ ತಿಳಿದು ಬಿಟ್ಟಿಯಾ ಕೃಷ್ಣ? ಅಂದರೆ ಜನರೇ, ನೀವೆಲ್ಲ ನನ್ನನ್ನು ದುರ್ಬಲ ಅಂತ ತಿಳಿದ್ರ? ಮೂರ್ಖರೇ, ಬುದ್ಧಿ ಇಲ್ಲ. ಪ್ರಣೀತ ಭಾವ ಮತ್ಯರ್ಥಂ ಯುಧಿ ಸತ್ಯ ಪರಾಕ್ರಮಂ. ಯುದ್ಧದ ವಿಷಯದಲ್ಲಿ ನನ್ನ ಭಾವ ಪ್ರಣೀತವಾಗಿದೆ, ಪ್ರಣಯನ ಮಾಡಿಬಿಟ್ಟೀನಿ, ಅದು ನಿರ್ಧಾರವಾಗಿ ಬಿಟ್ಟಿದೆ. ಯುದ್ಧವಾಡುವುದು ಅಂತ 100ಕ್ಕೆ 100ರಷ್ಟು ಸತ್ಯವಾಗಿ ನಾನು ನಂಬಿದ್ದೇನೆ. ನನ್ನಿಂದಾಗಿ ಯುದ್ಧವಾಗುವುದು ಬೇಡ, ಅವರಿಂದ ಯುದ್ಧದ ಆಫರ್ ಬಂದೇ ಬರುತ್ತೆ ನನಗೆ ನಿಶ್ಚಯ. ಅವರಿಂದ ನಮಗೆ ಯುದ್ಧ ಬರುತ್ತೆ ಅಂತನ್ನುವುದು ವಿವಾದವಿಲ್ಲ. ಹಾಗಾಗಿ ಯುದ್ಧಕ್ಕೆ ನಾನು ತಯಾರು. ಯುದ್ಧದ ವಿಷಯದಲ್ಲಿ ನನ್ನ ಭಾವ, ನನ್ನ ನಿರ್ಧಾರ, ನನ್ನ ಮನಸ್ಸು ಸ್ಥಿರವಾಗಿದೆ. ಅದನ್ನು ಎಂದೋ ಮಾಡಿಬಿಟ್ಟಿದ್ದೀನಿ, ಇವತ್ತಲ್ಲ. 13 ವರ್ಷಗಳ ಹಿಂದೆ ನಾವು ಕಾಡಿಗೆ ಎಂದು ಬಂದೆವೋ, ಕಾಡಿಗೆ ಬಂದು 13 ತಿಂಗಳಾಗಿತ್ತು. ಅಷ್ಟಕ್ಕೆ ನಾನು ನಿರ್ಧಾರ ಮಾಡಿದ್ದೆ. ಆಗಲೇ ನಿರ್ಧಾರ ಎಂದೋ ಆಗಿದೆ. ಆದರೆ ನಾನು ಧರ್ಮರಾಜನ ಮನಸ್ಸನ್ನು ದೃಢಪಡಿಸಿಬಿಟ್ಟೆ. ಅವತ್ತೇ ದ್ರೌಪದಿಯನ್ನು ಮುಂದಕ್ಕೆ ಕಳಿಸಿ ವಾದ ಹಾಕಿ ಅವನ ಜೊತೆಗೆ ಚರ್ಚೆ ಮಾಡಿ ಜೀವಕರ್ತೃತ್ವವನ್ನು ಸ್ಥಾಪನೆ ಮಾಡಿ ನಾನು ಪೂರ್ಣವಾಗಿ ನಿಶ್ಚಯಿಸಿದ್ದೇನೆ. ಹಾಗಾಗಿ ಈಗ ನನ್ನ ಮನಸ್ಸಿನಲ್ಲಿ ಹೊಯ್ದಾಟ ಇಲ್ಲ. ಯುದ್ಧವಾಡಬೇಕೋ ಆಡಬಾರ್ದೋ, ಯುದ್ಧ ಶ್ರೇಯಸ್ಕರವೋ ಅಲ್ಲವೋ, ಯುದ್ಧ ನಮಗೆ ಗೆಲುವು ಕೊಡುತ್ತೋ ಪರಾಜಯವೋ ಕೊಡುತ್ತೋ, ಇದು ನಮಗೆ ಚರ್ಚೆ ಉಳಿದೇ ಇಲ್ಲ. ನಾನು ನಿರ್ಧಾರಕ್ಕೆ ನಾನು ಬಂದವ. ಆದರೆ ವೇತ್ಸಿ ದಾಶಾರ್ಹ ಸತ್ಯಂತೆ ದೀರ್ಘಕಾಲಂ ಸಹೋಷಿತ. ಇಷ್ಟು ದಿನಗಳವರೆಗೆ ನನ್ನ ಜೊತೆಗೆ ಇದ್ದೀಯಲ್ಲ ಅಂದ ಮೇಲೆ ನನ್ನ ಸ್ವಭಾವ ನಿನಗೆ ಗೊತ್ತಿಲ್ವೇ? ಗೊತ್ತಿದೆ. ಹಾಗಾಗಿ ಉತವಾ ಮಾಂ ನ ಜಾನಾಸಿ ಪ್ಲವನ್ ಹೃದ ಇವಾಪ್ಲವೇ. ಹೃದದಲ್ಲಿ, ದೋಣಿ ಇಲ್ಲದ ಹೃದದಲ್ಲಿ ನಾನು ಮುಳುಗ್ತಾ ಇದ್ದೇನೆ ಅಂತ ತಿಳ್ಕೊಂಡಿಯಾ?
ತಸ್ಮಾತ್ ಅನಭೈರೂಪಾಭಿ ವಾಗ್ಭಿರ್ಮಾಂ ತ್ವಂ ಸಮರ್ಛಸಿ. ನನ್ನನ್ನು ನೀನು ಯಾಕೆ ಈ ಮಾತುಗಳನ್ನು ಆಡಿ ಪೀಡಿಸುವ ಕಾರಣವೇನು? ನಾನು ಏನು ತಪ್ಪು ಮಾತಾಡಿದ್ದೆ? ಏನಿಲ್ಲ. ಆದ್ದರಿಂದ ಭೂಯಾದ ಪ್ರತಿರೂಪಾಣಿ ಯಥಾ ಮಾಂ ವಕ್ತುಮರ್ಹಸಿ. ಆತ್ಮನಃ ಪೌರುಷಂ ಚೈವ ಬಲಂ ಚ ನ ಸಮಂ ಪರೈಹಿ. ನನ್ನ ಬಲ, ನನ್ನ ಪರಾಕ್ರಮ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಅದು ಯಾವ ಶತ್ರುವಿಗೂ ಸಮಾನವಲ್ಲ. ಎಲ್ಲ ಶತ್ರುಗಳಿಗಿಂತಲೂ, ಎಲ್ಲ ಶತ್ರುಗಳ ಬಲಕ್ಕಿಂತಲೂ ಅತ್ಯಧಿಕವಾಗಿದೆ, ಅತ್ಯದ್ಭುತವಾದದ್ದು. ಇಂಥ ಬಲ, ಇಂಥ ಪರಾಕ್ರಮ ಇನ್ಯಾರಿಗೂ ಜಗತ್ತಿನಲ್ಲಿ ಇಲ್ಲ. ಸ್ವಂತ ಭೀಮಸೇನ ತನ್ನ ಸ್ವರೂಪವನ್ನು ತಾನು ಹೇಳಿಕೊಳ್ಳುವ ಹಂತದಲ್ಲಿದ್ದಾನೆ. ಸರ್ವಥಾ ಅನಾರ್ಯ ಕರ್ಮೈತತ ಪ್ರಶಂಸಾ ಸ್ವಯಮಾತ್ಮನಃ. ಭಗವಂತ ಭೀಮಸೇನ ಹೇಳ್ತಾನೆ, ತನ್ನನ್ನು ತಾನು ವರ್ಣನೆ ಮಾಡಿಕೊಳ್ಳುವುದು ಮಹಾಪಾಪದ ಕೆಲಸ. ಇದು ಅನಾರ್ಯ ಕರ್ಮ. ದೊಡ್ಡವರು ಮಾಡುವುದಿಲ್ಲ, ಸಜ್ಜನರು ಮಾಡುವುದಿಲ್ಲ. ತನ್ನನ್ನು ತಾನು ಹೇಳಿಕೊಳ್ಳಬಾರದು. ಹೇಳಿಕೊಳ್ಳುವುದು ಪಾಪ ಕೆಲಸ. ಅದು ಕ್ಷುದ್ರರು ಮಾಡುವಂಥದ್ದು. ಬರೀ ಹೇಳಿಕೊಳ್ಳುವುದು. ಕೆಲವರು ಮಾತೆತ್ತಿದರೆ ತಮ್ಮನ್ನು ಸ್ತೋತ್ರ ಮಾಡಿಕೊಳ್ತಾರೆ, ಮತ್ತೊಂದು ಕೆಲಸವೇ ಅವರಿಗಿಲ್ಲ. ಇಂಥ ವಿಚಿತ್ರವಾದ ಸ್ವಭಾವದವರು ಅದು ಸರ್ವಥಾ ಅನಾರ್ಯ ಕರ್ಮೈತತ ಪ್ರಶಂಸಾ ಸ್ವಯಮಾತ್ಮನಃ. ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಳುವುದು ಮಹಾಪಾಪದ ಕೆಲಸ. ಅತಿವಾದಾಪವಿದ್ದಸ್ತು ವಕ್ಷ್ಯಾಮಿ ಬಲಮಾತ್ಮನಃ. ಆದರೆ ಇವತ್ತು ನನಗೆ ನನ್ನನ್ನು ನಾನು ಹೊಗಳಿಕೊಳ್ಳದೆ, ನನ್ನ ಸ್ವರೂಪವನ್ನು ಹೇಳಿಕೊಳ್ಳದೆ ಗತ್ಯಂತರವಿಲ್ಲ ಅಂತನ್ನೋದಕ್ಕಾಗಿ ಹೇಳುವುದು ಅನಿವಾರ್ಯವಾಗಿದೆ. ನಾನು ಹೇಳ್ತಾ ಇದ್ದೀನಿ, ಕೇಳು. ಹೇಳ್ತಾನೆ ಕೃಷ್ಣ. ಭೀಮ, ಬಹಳ ಮಹತ್ವದ ಮಾತು, ಚೆನ್ನಾಗಿ ಕೇಳಬೇಕು. ಈ ಮಾತು ಕೇಳದಿದ್ದರೆ ಈ 3 ಅಧ್ಯಾಯಗಳೇನಿವೆ, ಈ 3 ಅಧ್ಯಾಯ ಬಹಳ ಮಹತ್ವದ ಕೋರ್ ಅಂತಂತಾರಲ್ಲ, ಸಮಗ್ರವಾದ ಮಹಾಭಾರತದ ಅತ್ಯಂತ ಬೀಜಭೂತವಾಗಿರುವ ಮಾತುಗಳು, ಬಹಳ ಮಹತ್ವದ ಮಾತುಗಳು. ಶ್ರೀಕೃಷ್ಣ ಪರಮಾತ್ಮ ಪ್ರಧಾನ ನಾಯಕನಾದರೆ ಉಪನಾಯಕರಾಗಿದ್ದಾರೆ ಭೀಮಸೇನ ದೇವರು. ಆ ಉಪನಾಯಕರಾಗಿದ್ದಾರೆ ಅಂತನ್ನುವ ತತ್ವ ತಿಳಿಯುವುದೇ ಈ 3 ಅಧ್ಯಾಯಗಳಲ್ಲಿ. ಭೀಮಸೇನನ ಮಾತು, ಕೃಷ್ಣನ ಪ್ರತಿವಚನ, ಅದಕ್ಕೆ ಮತ್ತೆ ಭೀಮಸೇನನ ಉತ್ತರ. ಈ 3 ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಭೀಮಸೇನ ಹೇಳ್ತಾನೆ, ಪಶ್ಯೇಮೇ ರೋದಸಿ ಕೃಷ್ಣ ಯಯೋರಾಸನ್ ಇಮಃ ಪ್ರಜಾಹ. ಜಗತ್ತಿನ ಜೀವರಾಶಿಗಳೆಲ್ಲ ಇದ್ದದ್ದು 2 ತುಂಡುಗಳಲ್ಲಿ. ಒಂದು ಮೇಲ್ಭಾಗ, ಇನ್ನೊಂದು ಕೆಳಭಾಗ. ಮೇಲೆ 7 ಲೋಕ, ಕೆಳಗಿನ 7 ಲೋಕ. ಕೆಳಗಿನ ಮೇಲಿನ 7 ಲೋಕಗಳಲ್ಲಿ, 14 ಲೋಕಗಳಲ್ಲಿ ಇಡೀ ಜಗತ್ತಿನ ಜನ ಎಲ್ಲ ಸೇರಿ ನೆರೆದಿದ್ದಾರೆ. ಇದನ್ನು ಬಿಟ್ಟು ಹೊರಗೆ ಯಾರಿಲ್ಲ, ಹೌದಲ್ಲ? ಈ ಅಚಲೇ ಚಾಪ್ರತಿಷ್ಠೆ ಚಾಪ್ಯನಂತೆ ಸರ್ವಮಾತರವು. ವೇದದಲ್ಲಿ ಈ ರೋದಸಿ ಅಂದರೆ ದ್ಯಾವಾ ಪೃಥಿವಿ. ದ್ಯಾವಾ ಪೃಥಿವಿ ಅಂತಂದರೆ, ದ್ಯಾವ ಅಂದರೆ ಮೇಲಿನ ಭಾಗ, ಪೃಥಿವಿ ಅಂದರೆ ಭೂಮಿ ಕೆಳಗಿನ ಭಾಗ. ಅಂತರಿಕ್ಷವೆಂಬಂಥದ್ದು ಮಧ್ಯದ ಅವಕಾಶ ಅಂತ ಮಾಡಿಕೊಂಡ್ರೆ ಮೇಲು ಕೆಳಗಿನ ಭಾಗಗಳೇನಿವೆಯೋ ಇದು ಸಮಗ್ರವಾಗಿ ಸರ್ವಮಾತಾ ಅಂತ ಕರೀತಾರೆ. ಇವನ್ನ ಸರ್ವಮಾತರವು. ವೇದದಲ್ಲಿ ಇದಕ್ಕೆ ಮಾತಾ ಅಂತನ್ನುವ ಶಬ್ದಕ್ಕೆ ಹೆಸರೇನು, ಮಾತಾ ಎಂಬ ಶಬ್ದದ ಅರ್ಥ ಏನು ಅಂದರೆ ದ್ಯಾವಾ ಪೃಥಿವಿಗಳು, ಮೇಲಿನ ಲೋಕ, ಕೆಳಗಿನ ಲೋಕ, ಇವು ಅಚಲವಾಗಿವೆ, ಅಪ್ರತಿಷ್ಠವಾಗಿವೆ, ಅನಂತವಾಗಿದೆ. ಅನಂತ ಜೀವರಾಶಿಗಳಿಗೆ ಆಶ್ರಯ ತುಂಬಿಕೊಂಡದ್ದು. ಅಪ್ರತಿಷ್ಠ, ಇದಕ್ಕೆ ಆಶ್ರಯ ಮತ್ತೊಂದಿಲ್ಲ, ಅಂಥ ಅದ್ಭುತವಾದದ್ದು. ಅಚಲವಾಗಿವೆ, ಇವು ಗರಗರನೆ ತಿರುಗುವಂಥದ್ದಲ್ಲ, ನಿಂತದ್ದು, ಸ್ಥಿರವಾದದ್ದು, ಇಲ್ಲೆಲ್ಲಿ ತಿರುಗುವುದಿಲ್ಲ, ಹೋಗುವುದಿಲ್ಲ. ಇಂಥ ಅಪ್ರತಿಷ್ಠವಾದ ಅನಂತವಾದ ಈ ದ್ಯಾವಾ ಪೃಥಿವಿಗಳು ಯದೀಮೇ ಸಹಸಾ ಕ್ರುದ್ಧೆ ಸಮೇಯಾತಾಂಶಿಲೆ ಇವ. ಇದು 2 ಹೋಳಾಗಿ ನನ್ನ ಕುರಿತಾಗಿ ಯುದ್ಧಕ್ಕೆ ಬಂದರೂ ಕೂಡ ಅನಂತ ಜೀವರಾಶಿಗಳಿಗೆ ತಾಣವಾದ ಈ 2 ಲೋಕಗಳು, ಮೇಲಿನ ಕೆಳಗಿನ 2 ಲೋಕಗಳು ನನ್ನ ವಿರುದ್ಧವಾಗಿ ಸಿಟ್ಟಿಗೆದ್ದು ಯುದ್ಧಕ್ಕೆ ಬಂದರೆ ಅಹಮೇತೆ ನಿಗೃಹೀಯಾಂ ಬಾಹುಭ್ಯಾಂ ಸಚರಾಚರೆ. ಚರಾಚರಗಳಿಂದ ಕೂಡಿದ ಈ ಮೇಲಿನ ಲೋಕ, ಕೆಳಗಿನ 2 ಲೋಕ, ಬ್ರಹ್ಮಾಂಡದ 2 ಹೋಳುಗಳನ್ನು ನಾನು ಅವುಗಳನ್ನು ತಡೆದು ನಿಲ್ಲಿಸ್ತೇನೆ, ಅದನ್ನು ಪ್ರತಿಸ್ತಂಭನ ಮಾಡ್ತೇನೆ. ಅಹಮೇತೆ ನಿಗೃಹೀಯಾಂ ಬಾಹುಭ್ಯಾಂ ಸಚರಾಚರೆ. ಕೇವಲ ನನ್ನ ಬಾಹುಗಳಿಂದ ಈ 2
ತುಂಡುಗಳನ್ನು, ಬ್ರಹ್ಮಾಂಡದ 2 ಖಂಡಗಳನ್ನು ನಾನು ತಡೆದು ನಿಲ್ಲಿಸಬಹುದು. ಅಂಥ ಶಕ್ತಿ ನನಗಿದೆ. ಭಗವಂತ ಕೇಳಿದ ಪ್ರಶ್ನೆಗೆ ಅಥವಾ ಹೇಳಿದ ಮಾತಿಗೆ ಭೀಮಸೇನ ದೇವರು ಹೇಳುವ ಉತ್ತರ ನೋಡಿ. ಈ ಉತ್ತರ ಭೀಮನಿಂದ ಅಪೇಕ್ಷಿತವಾಗಿತ್ತು ಶ್ರೀಕೃಷ್ಣನಿಗೆ. ಈ ಉತ್ತರ ಹೇಳಿದ ಮೇಲೆ ಭಗವಂತ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ಭಗವಂತ ಹೇಳುವ ಮಾತಿಗೆ ಇದು ಪೂರ್ವಪೀಠಿಕೆ ಆಯಿತು. ಅದಕ್ಕಾಗಿ ಇದು ಬೇಕಾಗಿದೆ. ಅದೇನೊಂದು ಭೀಮ ಕೃಷ್ಣನ ಮಾತು, ಅದನ್ನು ಮುಂದೆ ನಾವು ಅರ್ಥ ಮಾಡಿಕೊಳ್ಳೋಣ. ಯದೀಮೇ ಸಹಸಾ ಕ್ರುದ್ಧೆ, 2 ಖಂಡಗಳನ್ನು, ಬ್ರಹ್ಮಾಂಡದ 2 ತುಂಡುಗಳನ್ನು ಮಾಡಿ ನಾನು ತಾಳದಂತೆ ಕುಟ್ಟುವುದಕ್ಕೆ, ನನ್ನ ಬಾಹುಗಳಿಂದ ಅವುಗಳನ್ನು ಬಲಿಸುವುದಕ್ಕೆ ನಾನು ಸಮರ್ಥನಾಗಿದ್ದೆ. ಆದ್ದರಿಂದ ನನಗೆ ಏನೂ ಕಷ್ಟವಿಲ್ಲ. ದುರ್ಯೋಧನ, ದುಶ್ಯಾಸನ, ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ ಇವರ ಭಯದಿಂದ ನಾನು ತಣ್ಣಗಾದದ್ದಲ್ಲ, ಮೆತ್ತಗಾದದ್ದಲ್ಲ. ನನಗೆ ಇವರು ಯಾರ ಭಯ ಇಲ್ಲ.